ಮಾರ್ಕೆಟ್ನಿಂದ ಹೊರಟಂತಹ ನಮ್ಮ ತಲೆಹರಟೆ ಗಣೇಶ ನೇರವಾಗಿ ಮಲ್ಲೇಶ್ವರಕ್ಕೆ ಹೋದ. ಮಲ್ಲೇಶ್ವರಂದಲ್ಲಂತೂ ಸಖತ್ ಮಸ್ತಿ ಮಾಡ್ದ. ಯಾರ್ದೋ ಬೈಕ್ ತೊಗೊಂಡು ಓಡಿಸ್ದ, ಆಟೋ ಓಡಿಸ್ದ, ಪುಟ್ಟ ಮಕ್ಕಳು ಬೊಂಬೆ ಜೊತೆ ಆಟ ಕೂಡ ಆಡ್ದ. ಆದರೆ ಆತ ಗಣೇಶನ ಹೆಸರಲ್ಲಿ ಈ ಪರಿಸರ ಮಾಲಿನ್ಯ ಮಾಡ್ತಾರೆ ನೋಡಿ, ಅವರಿಗೊಂದಿಷ್ಟು ಕಿವಿ ಮಾತು ಕೂಡ ಹೇಳ್ದ. ಅದೇನಂತ ಹೇಳ್ದ ಇಲ್ಲಿದೆ ನೋಡಿ. ಮೀಸೆಯಲ್ಲಿ ದ್ವೇಷ ಇಟ್ಟೆ, ನಾಡಿನಲ್ಲಿ ರೋಷ ಇಟ್ಟೆ, ಕಿಲಾಡಿ ಕಾದಿಯಲ್ಲಿ ಮೋಸ ಇಟ್ಟೆ, ಕಾವಿಯಲ್ಲಿ ಕಾಸು ಬಿಟ್ಟೆ, ಕಾಕಿಗೆಲ್ಲ ಘೋಷ ಕೊಟ್ಟೆ, ಕಿಲಾಡಿ ನನ್ನ ಗ್ರೇಟ್ ಪಿತಾಶ್ರೀ ಮೂರು ಕಣ್ಣಿನ ಮುಕ್ಕಣ್ಣ ಅದು KR ಮಾರ್ಕೆಟ್ ಕಥೆ ಆಯ್ತು. ಇನ್ನು ಬೆಂಗಳೂರಿನಲ್ಲಿ ತುಂಬಾ ಫೇಮಸ್ ಆಗಿರೋ ಈ ಮಲ್ಲೇಶ್ವರದಲ್ಲಿ ಏನೇನ್ ವಿಶೇಷತೆ ಇದೆ, ಏನೇನ್ ಬದಲಾಗಿದೆ ಅಂತ ರಿಪೋರ್ಟ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಈಸ್ ದಿಸ್? ನನ್ನನ್ನ ನೋಡೋದಕ್ಕೆ ಇಷ್ಟೊಂದು ಸಿಕ್ಕಾಪಟ್ಟೆ ಡಿವೋಟೀಸು ಸೇರ್ಕೊಂಡಿದ್ದಾರೆ. ನೋಡಿದ್ರ ಕಣ್ತುಂಬ ನೋಡಿ ಇಲ್ಲಿ ಮೈ ಡಿಯರ್ ಪೇರೆಂಟ್ಸ್. ನಾನು ಅಂದ್ರೆ ನಮ್ಮ ಡಿವೋಟೀಸ್ಗೆ ಎಷ್ಟೊಂದು ಇಷ್ಟ ಅಂತ ಈಗಲಾದ್ರೂ ಗೊತ್ತಾಯ್ತಾ ನಿಮಗೆ? ನಾನು ನನ್ನ ಬ್ರದರ್ ಷಣ್ಮುಖನಿಗಿಂತ ತುಂಬಾ ಗ್ರೇಟು ಅಂತ. ವರ್ಷಕ್ಕೊಂದ್ಸಲಿ ನಾನು ಈ ಭೂಲೋಕಕ್ಕೆ ಬಂದ್ರೆ ಸಾಕು, ನನ್ನ RX 135 5 ಸ್ಪೀಡ್ ತರ ಇರೋ ನನ್ನ ಈ ಮೂಷಿಕ ವಾಹನ ನನ್ನನ್ನ ಬಿಟ್ಟು ಬೋಂಡ ಬಜ್ಜಿ ಮಿರ್ಚಿ ತಿನ್ನೋಕೆ ಎಸ್ಕೇಪ್ ಆಗ್ಬಿಡ್ತಾನೆ. ಇರ್ಲಿ, ಇಲ್ಲಿ ಫಸ್ಟ್ ಕ್ಲಾಸ್ 3 ವೀಲ್ ವಾಹನ ನಿಂತಿದೆ, ಸವಾರಿ ಮಾಡಿ ಹೇಗಿದೆ ಅಂತ ಮಜಾ ಮಾಡ್ತೀನಿ. ಓಹೋ, ಪರವಾಗಿಲ್ಲ, ಅದ್ಭುತ, ಅತ್ಯದ್ಭುತ, ಸಖತ್ತಾಗಿದೆ ಇದರಲ್ಲಿ ಸವಾರಿ ಮಾಡೋದು. ಆದರೆ ಏನು ಮಾಡೋದು, ಪೆಟ್ರೋಲ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಏನು ಮಾಡೋದು, ಐ ಹ್ಯಾವ್ ನೋ ಮನಿ. ಮೈ ಡಿಯರ್ ಡ್ಯಾಡಿ, ಪ್ರತಿ ವರ್ಷ ನಾನು ಈ ಬೆಂಗಳೂರಿನಲ್ಲಿ ಬಂದಾಗ ನೋಡ್ತಾನೆ ಇರ್ತೀನಿ. ಎಲ್ಲರೂ ವೀಕಲ್ಲಿ 5 ಡೇಸ್ ಕೆಲಸ ಮಾಡಿ ವೀಕೆಂಡ್ ಬಂದಾಗ ಹೀಗೆ ಆಗಾಗ ಮಾರ್ಕೆಟ್ಗೆ ಬಂದು ರಿಲ್ಯಾಕ್ಸ್ ಆಗ್ತಾರೆ. ನನಗೆ ಇವರನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಇವರ ಬಗ್ಗೆ ನನಗೆ ಒಂದೇ ಒಂದು ತಕರಾರಿದೆ. ಅದೇನ್ ಗೊತ್ತಾ ಡ್ಯಾಡಿ, ವರ್ಷಕ್ಕೊಂದ್ಸಾರಿ ಸುಮ್ಮನೆ ನನ್ನ ಹೆಸರು, ನನ್ನ ಮೂರ್ತಿ ಮಾಡೋ ನೆಪದಲ್ಲಿ ಪರಿಸರ ಮಾಲಿನ್ಯ ಮಾಡ್ತಾರೆ. ಹೆಂಗೆ ಅಂತೀರಾ ಡ್ಯಾಡ್? ಕೇಳಿಸ್ಕೊಳ್ಳಿ, ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಕೇವಲ ಮಲ್ಲೇಶ್ವರಂನ ಈ ಒಂದೇ ಒಂದು ಸ್ಟ್ರೀಟ್ ನಲ್ಲಿ ನನ್ನ ಇಷ್ಟೊಂದು ಮೂರ್ತಿಗಳನ್ನ ಮಾಡಿದ್ದಾರೆ ಅಲ್ವಾ? ಹೆಂಗ್ ಕುಣಿಸಿದ್ದಾರೆ ನೋಡಿ ನನ್ನನ್ನ. ಈ ಕಡೆ ನೋಡಿ, ಒಂದೊಂದು ಮೂರ್ತಿಗೆ ಎಷ್ಟೊಂದು ಕೆಮಿಕಲ್ಸ್ ಇರೋ ಕಲರ್ಸ್ ನ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟೊಂದು ದೊಡ್ಡದಾಗಿರೋ ಈ ನನ್ನ ಎಲ್ಲಾ ಮೂರ್ತಿಗಳನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ತಯಾರು ಮಾಡಿದ್ದಾರೆ. ಆಮೇಲೆ 1 ದಿನಾನೋ 5 ದಿನಾನೋ ಇಲ್ಲ 9 ದಿನಾನೋ ಗಲ್ಲಿಲಿಟ್ಟು ಪೂಜೆ ಮಾಡಿ ನಂತರ 1 ದಿನ ಸ್ಯಾಂಕಿ ಕೆರೆನೋ ಮೈಸೂರಿನ ಕುಕ್ರಳ್ಳಿ ಕೆರೆಗೋ ಹೋಗಿ ಗಣಪತಿ ಬಪ್ಪ ಮೋರಯ್ಯ ಅಂತ ನನ್ನನ್ನ ಡುಬುಕ್ ಅಂತ ಮುಳುಗಿಸ್ಬಿಡ್ತಾರೆ. ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ ಕೆಮಿಕಲ್ ಕಲರ್ಸ್ ದಿಂದ ಆ ನೀರು ಮಲಿನವಾಗುತ್ತೆ. ನೀರಿನಲ್ಲಿರೋ ಜಲಚರ ಪ್ರಾಣಿಗಳು ಉಸಿರುಗಟ್ಟಿ ಪ್ರಾಣ ಕಳೆದುಕೊಳ್ತವೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾತನಾಡೋ ಈ ಜನಗಳು ಯಾಕೆ ನನ್ನ ಹೆಸರು ಹೇಳ್ಕೊಂಡು ಪರಿಸರನ ಹಾಳು ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಇಷ್ಟೇ ಅಲ್ಲ ಮೈ ಡಿಯರ್ ಪೇರೆಂಟ್ಸ್, ನನ್ನನ್ನ ಖುಷಿ ಪಡಿಸೋದಕ್ಕೆ ಅಂತ 1000 ವ್ಯಾಟ್ ಸೌಂಡ್ ಬಾಕ್ಸ್ ನ ಬಳಸಿ ಜೋಗಿ ಜೋಗಯ್ಯ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ, ಪಟಾಕಿ ಹೊಡಿತಾರೆ. ಮೈ ಡಿಯರ್ ಡ್ಯಾಡಿ, ಅದಕ್ಕೆ ನಾನು ಈ ಸಾರಿ ಇವ್ರಿಗೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ, ನೀವ್ ಈಗೆಲ್ಲ ಮಾಡಿದ್ರೆ ನೆಕ್ಸ್ಟ್ ಇಯರ್ ಇಂದ ನಾನು ಭೂಮಿಗೆ ಬರೋಲ್ಲ, ನಿಮ್ ಜೊತೆ ಇರೋಲ್ಲ ಅಂತ. ಆದ್ರೂ ಇವರೆಲ್ಲಿ ಬಿಡ್ಬೇಕು, ನನ್ನನ್ನ ಎಳ್ಕೊಂಡ್ ಬಂದ್ಬಿಡ್ತಾರೆ. ವರ್ಷ ಕಳೀತಿದ್ದಂಗೆನೆ ನಾವು ಹಾಕಿರೋ ಪೆಂಡಲ್ ನಲ್ಲಿ ನೀನ್ ಬಂದು ಸುಮ್ಮನೆ ಕೂತ್ಕೋ, ನಾವೆಲ್ಲ ಮಜಾ ಮಾಡ್ತಿರ್ತೀವಿ ಅಂತ ಹೊತ್ಕೊಂಡು ತಂದು ಕೂರಿಸ್ತಾರೆ. ನಾವಾದ್ರೂ ಏನ್ ಮಾಡೋದು ಡ್ಯಾಡಿ? ನಮ್ ಗಣೇಶ ಸಖತ್ ತರ್ಲೆ, ಎಲ್ರನ್ನೂ ನಗಿಸ್ತಾನೆ, ಜೊತೆಗೆ ಪರಿಸರ ಮಾಲಿನ್ಯ ಮಾಡಬೇಡಿ ಅಂತ ಬುದ್ಧಿ ಮಾತು ಕೂಡ ಹೇಳ್ತಾನೆ. ಹೀಗೆ ಬುದ್ಧಿ ಮಾತು ಹೇಳಾದ್ಮೇಲೆ ಮಲ್ಲೇಶ್ವರಂದಿಂದ ಅವನು ಹೊರಟಿದ್ದೆಲ್ಲಿಗೆ ಗೊತ್ತಾ? ಒಂದು ಫಿಲ್ಮ್ ನೋಡೋಕ್ಕೆ. ಯಾವ ಫಿಲ್ಮ್ ನೋಡ್ತಿದ್ದಾನೆ ನಮ್ಮ ಗಣೇಶ, ಯಾವ ಥಿಯೇಟರ್ಗೆ ಹೋಗ್ತಿದ್ದಾನೆ, ಅದೆಲ್ಲ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.